ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಒಂದು ಹೊಸ ಅಪ್ಡೇಟನ್ನು ಮಾಡಲಾಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು SSLC ಎಕ್ಸಾಮನ್ನು ಬರೆದಿದ್ದಾರೆ, ಸೊ SSLC ಎಕ್ಸಾಮನ್ನು ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಅವರುಗಳಿಗೆ ತಮ್ಮ ಉತ್ತರಗಳನ್ನು ಅಂದರೆ ಕೀ ಆನ್ಸರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳ ಒಂದು ಅನುಕೂಲದ ದೃಷ್ಟಿಯಿಂದ ಅಂದರೆ ಅವರುಗಳು ಏನಾದರೂ ಅಪೇಕ್ಷೆಗಳಿದ್ದಲ್ಲಿ ಅದಕ್ಕೆ ನೀವು ಅಪೇಕ್ಷೆಯನ್ನು ಕೂಡ ಸಲ್ಲಿಸಬಹುದಾಗಿದೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು 2023-24ನೇ ಸಾಲಿನ SSLC ಪರೀಕ್ಷೆ 3ರ ಉತ್ತರ ಕೀ ಮತ್ತು ಮಾದರಿ ಉತ್ತರಗಳಿಗೆ ಅಪೇಕ್ಷೆ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆ. ಇನ್ನೊಂದು 2023-24ನೇ SSLC ಪರೀಕ್ಷೆ 3ರ ಮಾದರಿ ಉತ್ತರ ಪತ್ರಿಕೆಗಳಿಗೆ ಅಪೇಕ್ಷೆ ಸಲ್ಲಿಸುವುದಕ್ಕೆ ಸಂಬಂಧಿಸಿದ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅಂದರೆ ಈಗಾಗಲೇ ಒಂದು ಕೀ ಉತ್ತರಗಳು ಬಂದಿವೆ. ನೀವು ಇದಕ್ಕೆ ಹೋಗಿ ಕ್ಲಿಕ್ ಮಾಡಿ ನೀವು ಕೀ ಉತ್ತರಗಳನ್ನು ಕೂಡ ನೋಡ್ಕೊಳ್ಬೋದು. ಸೊ ಈ ಒಂದು ಸುತ್ತೋಲೆಯಲ್ಲಿ ಏನಿದೆ ಅಂತಂದರೆ 2024ರ SSLC ಪರೀಕ್ಷೆ 3ರ ವಿಷಯವಾರು ಕೀ ಉತ್ತರಗಳನ್ನು ಮಂಡಳಿ ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ. ಅದರ ಬಗ್ಗೆ ಪ್ರಕಟಿಸಿರುವ ಕುರಿತು ಅಂತ ಇದೆ. ಸೊ ಕೀ ಉತ್ತರಗಳನ್ನು 8/8/2024ರಂದು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಿದ್ದು, ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರಿಂದ ಅಪೇಕ್ಷೆಗಳನ್ನು ಆಹ್ವಾನಿಸಲಾಗಿದೆ. ಅಪೇಕ್ಷೆಗಳನ್ನು 10/8/2020 ಅಂದರೆ ನಾಳೆ ತನಕ, ಸಾಟರ್ಡೆ ಶನಿವಾರ ತನಕ, ಸೊ ಸಾಯಂಕಾಲ 5:30 ಒಳಗಡೆ ಮಂಡಳಿ ಜಾಲತಾಣ ಮೂಲಕ ಸಲ್ಲಿಸಲು ತಿಳಿಸಿದೆ. ಮಂಡಳಿ ಜಾಲತಾಣದಲ್ಲಿ ಅಂದರೆ ಇಲ್ಲಿ ಕೊಟ್ಟಿರುವಂಥ KSEAB karnataka.go.in ಆಗಸ್ಟ್ 24ರ SSLC ಪರೀಕ್ಷೆ 3ರ ಕೀ ಉತ್ತರಗಳನ್ನು ಅವಲೋಕಿಸಲು ಮತ್ತು ಅಪೇಕ್ಷಣೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಸದರಿ ಮಾಹಿತಿಯನ್ನು ತಮ್ಮ ಜಿಲ್ಲೆಯ ಪ್ರಚುರಪಡಿಸಿ ವಿದ್ಯಾರ್ಥಿಗಳ ಶಿಕ್ಷಕರ ಮಾಹಿತಿಯು ತಿಳಿಸುವಂತೆ ಕ್ರಮ ಕೈಗೊಳ್ಳಲು ತಿಳಿಸಿದೆ ಅಂತ ಈ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ. ಇದರ ಪ್ರಕಾರ ಏನಂತಂದರೆ ನಿಮಗಲ್ಲಿ ಕೀ ಉತ್ತರಗಳು ಸಿಕ್ಕಿದೆ ಅಂತಾಯಿತು. ಅಂದರೆ ಕೀ ಉತ್ತರ ಸಿಕ್ಕಿಬಿಟ್ರೆ ಅರೌಂಡ್ ನಿಮಗೆ ಒಂದು 90% ಏನಪ್ಪ ಅಂದರೆ ರಿಸಲ್ಟ್ ಬಂದಂಗೆ ನೀವೇ ಜಜ್ಮೆಂಟ್ ತೊಗೊಂಡ್ಬಿಡ್ಬೋದು ಅದನ್ನು ನೋಡಿಕೊಂಡು. ಸೊ ರಿಮೈನಿಂಗ್ ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಈ ಒಂದು ಅಪೇಕ್ಷಣೆ ಮುಗಿದ ಮೇಲೆ ಆಮೇಲೆ ಏನು ಮಾಡ್ತಾರೆ ಅಂತಂದರೆ ವ್ಯಾಲ್ಯೂಯೇಷನ್ ಪೇಪರ್ ಸ್ಟಾರ್ಟ್ ಆಗುತ್ತೆ. ಒಂದು 15-20 ಡೇಸ್ ಒಳಗಡೆ ಏನಾಗುತ್ತೆ ಅಂತಂದರೆ ಒಂದು ವ್ಯಾಲ್ಯೂಯೇಷನನ್ನು ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡಿ ಈ ಮಂತ್ ಎಂಡಿಂಗ್ ಒಳಗಡೆ ನನಗನ್ನಿಸ್ತಾ ಇದೆ ಈ ಮಂತ್ ಕೊನೆಯ ವಾರದಲ್ಲಿ ನಿಮಗೆ ರಿಸಲ್ಟ್ಗಳು ಬರಬಹುದು ಅಂತ.